ಫೈನ್. ಇವನೇನಕ್ಕೆ ಈಗ ಮಲ್ಕೊಂಡಿದ್ದಾನೆ ಅಂತಂದರೆ, ನಾನಿವತ್ತು 8 o'clockಗೆ ಮನೆಗೆ ಬಂದೆ. ಬರ್ತಿದ್ದಂಗೆ ನನ್ನ ಚಿಕ್ಕ ಪಾಪುಗೆ ಊಟ ಮಾಡಿಸ್ಬೇಕಿತ್ತು. ಆ್ಯಂಡ್ ಇವ್ರ ಟೀಚರ್ ಒಬ್ಬರು ಮ್ಯಾಥ್ಸ್ ಟೀಚರ್ ಅನಿಸುತ್ತೆ, ಅವ್ರೇನು ಮಾಡಿದ್ರು, ಕ್ಲಾಸ್ ವರ್ಕ್ನ PDF ಕಳಿಸಿದ್ರು, ಕಂಪ್ಲೀಟ್ ಮಾಡಿಸಿ ಅಂತ ಹೇಳಿಬಿಟ್ಟು. ನಾನೇನು ಮಾಡಿದೆ, ಸರಿ ಫೋನಲ್ಲಿ ಕಲಿಸಿದ್ರಲ್ವ ಅಂತ ಅಂದ್ಬಿಟ್ಟು ಇವನಿಗೆ ವಾಟ್ಸಪ್ ಮಾಡಿಬಿಟ್ಟು ಡೌನ್ಲೋಡ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದೆ. 1-2 ಲೈನ್ಸ್ ನಾನು ಕುತ್ಕೊಂಡು ಫೋನಲ್ಲಿ ಅವನು ನೋಡ್ಕೊಂಡು ಬರೆಯುತ್ತಿದ್ದು ತುಂಬ ಕಷ್ಟಪಡ್ತಿದ್ದ. ಯಾಕಂತಂದರೆ ಝೂಮ್ ಹಾಕಿ ಒಂದೊಂದೇ ಲೆಟರ್ ಬರೀತಿದ್ದ. ಆ್ಯಂಡ್ ಉಲ್ಟಾ ಪಲ್ಟಾ ಬರೆದಿದ್ದ. 1 ಲೈನಲ್ಲಿ ಇದ್ದಿದ್ದನ್ನು ಇನ್ನೂ 1 ಲೈನಿಗೆ ಬರೀತಾ ಇದ್ದ. ನನಗೆ ಕೋಪ ಬಂದು ಆ ಪೇಜ್ನ ಹರಿದು ಹಾಕಿ ಮತ್ತು ಇನ್ನೂ ಒಂದು ಹತ್ರ ನಾನೇ ಹೇಳ್ತೀನಿ ಬರ್ಕೊಂಡು ಹೋಗು ಅಂತ ಬರೆಸ್ತಿದ್ದೆ. ಗ್ಯಾಪಲ್ಲಿ ನನ್ನ ಚಿಕ್ಕ ಪಾಪುಗೆ ಊಟ ಮಾಡಿಸಿ ಬರಿತಾ ಇರು ಅಂತ ಅವ್ನಿಗೆ ಅದನ್ನು ಗೈಡ್ ಮಾಡಿಬಿಟ್ಟು ಬಂದಿದ್ದೆ. ಅವನಿಗೆ ಊಟ ಮಾಡಿ ಬರೋಷ್ಟರಲ್ಲಿ ಈ ಥರ ಬಿತ್ಕೊಂಡಿದ್ದ. ಅಂದರೆ ಕಂಪ್ಲೀಟ್ ಅವನಿಗೆ ಸಾಕಾಗಿತ್ತು ಅನಿಸುತ್ತೆ, ಮಲಗಿಬಿಟ್ಟಿದ್ದ. ನಾನು ಟೀಚರ್ಗೆ ಹೇಳ್ತಿರೋದಿಷ್ಟೇ, ದಯವಿಟ್ಟು ಈ ಥರ PDF-ನಾಗಲಿ ಅಥವಾ ಇನ್ನೊಂದಾಗಲಿ ಫೋನ್ಗೆ ಅಂದರೆ ಮೊಬೈಲ್ಗೆ ಕಳಿಸೋದನ್ನು ಸ್ಟಾಪ್ ಮಾಡಿ. ಮೊಬೈಲ್ನ ನೋಡಿಕೊಂಡು ಅವ್ರಿಗೆ ಬರೆಯೋದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಆ್ಯಂಡ್ ಅವರಿಗೆ ನೀವು ಎಕ್ಸ್ಪ್ಲನೇಷನ್ ಕೊಡ್ಬೋದು ಅಂತಂದರೆ, ಬೋರ್ಡ್ ಮೇಲೆ ಬರ್ಸೋಕ್ಕಾಗಿಲ್ಲ ಅಂತಂದರೆ ಟೆಕ್ಸ್ಟ್ ಬುಕ್ಸ್ ಇರುತ್ತೆ. ಟೆಕ್ಸ್ಟ್ ಬುಕ್ಸಲ್ಲಿ ಅವರಿಗೆ ಈ ಥರ ಫಸ್ಟ್ ಕ್ವಶನ್ಗೆ ಆನ್ಸರ್ಸ್ ಹಿಂಗಿರುತ್ತೆ, ಈ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಮಾಡಿದ್ರೆ ನಾವು ಬರ್ಸಿಸ್ತೀವಿ. ಇಲ್ಲ ಅಂತಂದರೆ ಅವ್ರಿಗೆ ವರ್ಕ್ ಬುಕ್ಕು ಅದು ಇದು ಅಂತ ತುಂಬ ಇರುತ್ತೆ. ಅಥವಾ ತೀರಾ ನಮ್ಮ ಮಕ್ಕಳೇ ಡಲ್ ಇದ್ದರು ಅಂತಂದ್ರೂ ಡಲ್ ಇರೋ ಮಕ್ಕಳಿಗೇ ನೀವು ಹೋಗಿ ಅವ್ರ ಮುಂದೆ ಕೂತು ಬರೆಸಿದಾಗ ಅವ್ರಿಗೂ ಯೂಸ್ ಆಗುತ್ತೆ ಆ್ಯಂಡ್ ನಮಗೂ ಹೆಲ್ಪ್ ಆಗುತ್ತೆ. ಬಿಕಾಸ್ ಎಲ್ಲರೂ ದುಡ್ಡು ಕಟ್ಟಿರ್ತಾರೆ ಪ್ರೈವೇಟ್ ಸ್ಕೂಲ್ಗಳಿಗೆ. ಇದನ್ನು ದಯವಿಟ್ಟು ಅವಾಯ್ಡ್ ಮಾಡಿ. ಆ್ಯಂಡ್ ಮಕ್ಕಳು ಕೂಡ ಇದರಿಂದ ಏನೂ ಕಲಿಯಲ್ಲ, ಬರೀ ಬುಕ್ಸ್ನ ನೋಡ್ಕೊಂಡಿರ್ತಾರೆ ಅಷ್ಟೇ. ಫೈನಲಿ ಇವನಿಗೆ ನಾನು ಊಟ ಮಾಡಿಸಿ, ಊಟ ಆದಮೇಲೆ ದೃಷ್ಟಿ ಬೇರೆ ತೆಗಿ ಅಂತಂದ. ದೃಷ್ಟಿ ತೆಗಿಯೋಷ್ಟರಲ್ಲಿ ಸಿಕ್ಕಾಪಟ್ಟೆ ಬೇಜಾರಾಗಿಬಿಟ್ಟಿತ್ತು.